ಸೊ ಈ ಒಂದು ಇನ್ಸಿಡೆಂಟ್ ಆದಾಗ ಯಾವುದೇ ಒಬ್ಬ ಅಣ್ಣನಾಗಿರ್ಬೋದು, ತಮ್ಮನಾಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರೇ ಆಗಿರ್ಬೋದು, ಆ ರಕ್ತ ಸಂಬಂಧ ಅನ್ನೋದು ಮಿಡಿಯುತ್ತೆ. ಸೊ ಅಂತ ಟೈಮಲ್ಲಿ ವಿನೀಶ್ಗೆ ತಂದೆಯಾಗಿ, ಅತ್ತಿಗೆಗೆ ಒಬ್ಬ ಅಣ್ಣನ ಸ್ಥಾನದಲ್ಲಿ ಇಟ್ಕೊಂಡು, ತಾಯಿಗೇನೆ ಒಬ್ಬ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಆ ಒಂದು ಸಿಚುವೇಶನ್ ನ? ಬಿಕಾಸ್ ಯಾಕಂತಂದ್ರೆ ಒಂದ್ ಕಡೆ ರೂಮರ್ಸ್, ಇನ್ನೊಂದ್ ಕಡೆ ಅಭಿಮಾನಿಗಳ ಒಂದು ಹತಾಶೆ ಆಗಿರ್ಬೋದು, ಇದೆಲ್ಲನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಒಬ್ಬ ಮಗನಾಗಿ? ಇಲ್ಲ, ನಾವು ಒಂದಷ್ಟು ಕಡೆ ಬ್ರೇಕ್ ಡೌನ್ ಆದ್ವಿ ಸರ್. ನ್ಯೂಸ್ ಚಾನೆಲ್ ಎಲ್ಲ ಬಂದಾಗ ಒಂದಷ್ಟು ನ್ಯೂಸ್ ಚಾನೆಲ್ಗಳಲ್ಲಿ ಅತಿರೇಕಗೂ ತಗೊಂಡೋದ್ರು. ಏನಕ್ಕೆ ಅಂತ ಗೊತ್ತಿಲ್ಲ, ಅದಕ್ಕೆ ಅವರೇ ಆನ್ಸರ್ ಹೇಳಬೇಕು. ಆ್ಯಂಡ್ ನಮಗೆ ಒಂದು ಸ್ಟ್ರಾಂಗ್ ಆದ್ವಿ ನಾವು. ನಮಗೆ ಟೆಸ್ಟಿಂಗ್ ಪೀರಿಯಡ್ನ ತುಂಬ ತುಂಬ ಅಂದರೆ ತುಂಬ ಟೆಸ್ಟ್ ಮಾಡಿದ್ರು. ಅದನ್ನು ಫೇಸ್ ಮಾಡಿದ್ವಿ, ನಮ್ಮನ್ನು ಸ್ಟ್ರಾಂಗ್ ಮಾಡಿದ್ರು. ಅದಕ್ಕೆ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಇನ್ಬಿಲ್ಟ್ ಸ್ಟ್ರೆಂತ್ನ ನಮಗೆ ಅರ್ಥ ಮಾಡಿಸಿದ್ದು ಅವರೇ. ಅಂದರೆ ಯಾವುದೇ ಪರಿಸ್ಥಿತಿ ಬಂದಾಗ ನಮ್ಮೊಳಗೆ ಈಗ ಆಂಜನೇಯನಿಗೂ ಆರೋ ಎಬಿಲಿಟಿ ಇದೆ ಅನ್ನೋದು ಗೊತ್ತಿರಲಿಲ್ಲ. ಜಾಂಬು ಅಂತ ಹೇಳಿದ್ಮೇಲೆ ಅದು ಅವ್ರಿಗೆ ಗೊತ್ತಾಗಿದ್ದು. ಸೊ ಆ ರೀತಿ ನಮ್ಮ ಸ್ಟ್ರೆಂತ್ ಏನು ಅಂತ ಅವ್ರು ಅರ್ಥ ಮಾಡಿಸಿದ್ರು. ಸೊ ಅದಕ್ಕೆ ಅವ್ರಿಗೆ ನಮ್ಮ ಸ್ಟ್ರೆಂತ್ನ ನಮಗೆ ಅರಿವು ಮಾಡಿಸಿದೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಹೌದು, ಒಂದು ಬೇಜಾರಿದೆ. ನ್ಯೂಸ್ನ ಕೊಡಿ, ತಪ್ಪೇನಿಲ್ಲ. ನಿಮ್ಮ ಧರ್ಮ, ನಿಮ್ಮ ವೃತ್ತಿ, ನಿಮ್ಮ ಕಾಯಕ ಅದು. ಬಟ್ ನಿಜ ಏನು ತಪ್ಪೇನು ತಿಳ್ಕೊಂಡು ಕೊಡಿ, ಅದಷ್ಟೇ ನಿಮ್ಮ ಮುಖಾಂತರ ನಾ ಹೇಳೋಕ್ಕಾಗೋದು. ನೋ ಪ್ರಾಬ್ಲಮ್, ಎಲ್ಲ ನಡೀತಾ ಇದೆ, ಲೈಫ್ ಕರ್ಕೊಂಡೋಗುತ್ತೆ, ನಡೀತಾ ಇದ್ದೀವಿ, ಮುಂದಕ್ಕೆಲ್ಲ ಒಳ್ಳೇದಾಗತ್ತೆ. ಒಂದು ಒಂದು ಅದೇ ಜೀವನ ಅನ್ನೋದು ಚಕ್ರ ಇದ್ದಂಗೆ, ಕೆಳಗಿರೋದು ಮೇಲೆ ಹೋಗ್ಬೇಕು, ಮೇಲಿರೋದು ಕೆಳಗೆ ಬರಬೇಕು. ಸೊ ಒಂದು ಬ್ಯಾಡ್ ಫೇಸಲ್ಲಿ ಇದ್ವಿ, ಈಗ ಫುಲ್ ಫ್ಯಾಮಿಲಿ ಹ್ಯಾಪಿ ಆಗಿದ್ದೀವಿ. ನೋಡೋಣ, ತಿರ್ಗಾ ಮುಂದಕ್ಕೆ ಪ್ರಾಬ್ಲಮ್ ಬರಲ್ಲ ಅಂತಿಲ್ಲ, ಬರುತ್ತೆ. ಅದನ್ನ ಫೇಸ್ ಮಾಡೋಕೆ ಈಗ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಫೇಸ್ ಮಾಡ್ತೀವಿ, ನಡೀತೀವಿ. ಲೈಫ್ ಶುಡ್ ಗೋ ಆನ್ ಅಷ್ಟೇ. ರಾಯಲ್ ಅಂತೂ ಜನವರಿ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ದರ್ಶನ್ ಅವರ ನಿಮ್ಮ ಮತ್ತೆ ಸಿನಿಮಾ ಯಾವಾಗ ಟೇಕ್ ಆಫ್ ಆಗ್ಬೋದು, ಯಾವಾಗ ಗುಡ್ ನ್ಯೂಸ್ ಸಿಗ್ಬೋದು ಅಭಿಮಾನಿಗಳಿಗೆ ಅಂತ? ಅದೇ ಯಾವಾಗಲೇ ಹೇಳಂದಲ್ಲ ಸರ್, 2026ಗೆ ದರ್ಶನ್ ಜೊತೆಲಿ ಮಾಡೋ ಸಿನಿಮಾ ಸ್ಟಾರ್ಟ್ ಆಗುತ್ತೆ. 2025 ನಮ್ಮ ಅಕ್ಕನ ಮಗನ ಸಿನಿಮಾ ಮಾಡ್ತೀನಿ. ಫೈನಲಿ ನಮ್ಮ ಬಾಸ್ ಟಿವಿ ವೀಕ್ಷಕರಿಗಾಗಿರ್ಬೋದು ಅಥವಾ ಕನ್ನಡ ಸಿನಿ ಪ್ರೇಕ್ಷಕರೇ, ದರ್ಶನ್ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವಾಗಲೇ ಹೇಳಂದಲ್ಲ ಸರ್, ಅವ್ರಿಗೆ ಪದಗಳಿಲ್ಲ ನಮ್ಗೆ ಅವ್ರನ್ನ ಹೇಳೋಕ್ಕೆ. ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕದು. ಅವ್ರು ನಮ್ಮ ಪಾಲಕ್ ದೇವರು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ, ನಿಮ್ಮ ರಾಯಲ್ ಕಲೆಕ್ಷನ್ ಅನ್ನ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದಿಷ್ಟು ನಿರ್ದೇಶಕರಾಗಿರುವಂತಹ ದಿನಕರ್ ತೂಗುದೀಪ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.